ಮತ್ತು ಲಾಭವತ್ತು ಶಾಸ್ತ್ರಿ ಅವರ ಪೂರ್ಣವಾಗಿ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಎದ್ದಿದ್ದು ಈ ಪೂಜಾ ಕಾರ್ಯಕ್ರಮ ಎಲ್ಲ ಹೂವು ಕೊಡಿ. ಗಾಂಧೀಜಿಯವರ 155ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿ ತಾಲೂಕಿನಲ್ಲೂ ಗಾಂಧಿ ನಡಿಗೆಯನ್ನ 1 ಕಿಲೋಮೀಟರ್ ನಡೆದುಕೊಂಡು ಈ ಲೈವ್ ಪ್ರೋಗ್ರಾಮ್ ಅನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ವೀಕ್ಷಣೆ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಯುಕ್ತ ನಾವು 1 ಕಿಲೋಮೀಟರ್ ಗಾಂಧಿ ನಡಿಗೆಯನ್ನ ನಡ್ಕೊಂಡು ಬಂದಿದ್ದೀವಿ, ವೀಕ್ಷಣೆನೂ ಮಾಡ್ತಾ ಇದ್ದೀವಿ. ನಮ್ಮದೇನಂದ್ರೆ ಮಹಾತ್ಮ ಗಾಂಧೀಜಿಯವ್ರದ್ದು ಶಾಂತಿಯ ಸಂದೇಹ. ಅವರು ಎಲ್ಲ ಕಡೆ ಶಾಂತಿ ನೆಲೆಸಬೇಕು. ಈ ಸ್ವತಂತ್ರ ಹೋರಾಟಗಾರರಂತ ಮಹಾತ್ಮ ಗಾಂಧೀಜಿಯವರು ಅವರು ಶಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಉಪವಾಸ ಸತ್ಯಾಗ್ರಹದ ಮೂಲಕ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಿರೋ ಮಹಾನ್ ವ್ಯಕ್ತಿ. ಈಗ ಅಂತ ಈ ಬರ್ತಾ ಈ ರಾಜಕಾರಣಿ ಬೇರೆ ಪಕ್ಷಗಳು ಆಡಳಿತಕ್ಕೆ ಬಂದಾಗ ಮಹಾತ್ಮ ಗಾಂಧಿಯನ್ನೇ ಮರೆಮಾಚುವ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿ ಸರ್ಕಾರ ಏನು 5 ವರ್ಷಗಳಿಂದ ಸರ್ಕಾರ ನಡೆಸ್ತಾ ಇದೆ. ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಾಗಿರ್ಬೋದು, ಅವರು ರಚನೆ ಮಾಡಿದಂತಹ ಈ ಸಂವಿಧಾನವನ್ನ ತಿದ್ದಿಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿಯನ್ನ ಮರೆಮಾಚಿಕೊಂಡಿದ್ದಾರೆ. ಈಗ ನೋಡಿ, ಕೋಮುವಾದಿ ಸೃಷ್ಟಿ ಮಾಡೋದು, ಹಿಂದೂ ಮುಸ್ಲಿಂ ನಾವು ಅಣ್ಣ ತಮ್ಮಂದ್ರಂತೆ ನಮ್ಮ ದೇಶದಲ್ಲಿ ವಾಸ ಮಾಡ್ತೀವಿ, ಹಲವಾರು ವರ್ಷ. ಈಗ ಹಿಂದುತ್ವ ಅಂತ ಹೇಳಿ ನಾವು ನಮ್ಮಲ್ಲೇ ಹೊಡೆದಾಟ ಶುರು ಮಾಡ್ತಾ ಇದ್ದೇವೆ. ಅಂದ್ರೆ ಇಷ್ಟು ದಿನ ಶಾಂತಿಯುತವಾದಂತಹ ಭಾರತ ಈಗ ರಕ್ತಸಿಕ್ತವಾಗ್ತಾ ಇದೆ. ಏನಕ್ಕಂದ್ರೆ ಈ ಹಿಂದೂಯಿಸಂ, ನಾವೆಲ್ಲ ಹಿಂದೂಗಳಲ್ವಾ, ಮುಸಲ್ಮಾನರು ನಾವು ಅಣ್ಣ ತಮ್ಮಂತೆ ಈ ದೇಶದಲ್ಲಿ ಬಾಳ್ತಾ ಇದ್ದೀವಿ. ಹಾಗಾಗಿ ಈ ಕೋಮುವಾದವನ್ನ ಸೃಷ್ಟಿ ಮಾಡುವಂತ ಬಿಜೆಪಿಯವರು ಈ ದೇಶವನ್ನ ಒಡೆದಾಡುವ ರೀತಿ ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗಾಂಧೀಜಿಯವರ ಕನಸು ಶಾಂತಿಯುತವಾಗಿರ್ಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ನಾವೆಲ್ಲ ಬಾಳ್ಬೇಕಂತ ಒಂದು ಸಂದೇಶವನ್ನ ಕೊಟ್ಟೋಗಿ ಬೇರೆ ದೇಶಗಳಲ್ಲೂ ಸಹ ಮಹಾತ್ಮ ಗಾಂಧಿಯವರ ಶಾಂತಿಯುತವಾದ ಇವತ್ತು ಸಿದ್ಧಾಂತವನ್ನ ಅವರು ತಿಳ್ಕೊತಾ ಇದೆ. ಅದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಇದೆಯೋ, ನಮ್ದು ಕಾಂಗ್ರೆಸ್ನವ್ರದ್ದು ಗಾಂಧಿ ತತ್ವದ ಸಿದ್ಧಾಂತಗಳು. ಕಾಂಗ್ರೆಸ್ ಪಕ್ಷ ಎಲ್ಲ ಗಾಂಧಿ ತತ್ವಗಳನ್ನ ಅಳವಡಿಸಿಕೊಂಡು ನಮ್ಮ ನಾಯಕರುಗಳಾದಂತ ಸೋನಿಯಾ ಗಾಂಧೀಜಿಯವರಾಗ್ಬೋದು, ಖರ್ಗೆಜಿಯವರಾಗಿರ್ಬೋದು, ನಮ್ಮ ರಾಹುಲ್ ಜಿ ಅವರಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಸಮಾಧಾನದಿಂದ ಹೋರಾಟದ ಮೂಲಕ ನಮ್ಮ ಸರ್ಕಾರಗಳು ನಡೀತಾ ಇದೆ. ನಮ್ದು ಬಿಜೆಪಿ ಅವರದ್ದು
ಅವರೇ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಿಂದೂ ಮುಸ್ಲಿಂ ಅಂತ ಒಂದು ಪದಬಳಕೆ ಇಟ್ಕೊಂಡು ಇವತ್ತು ದೇಶವನ್ನ ಮುನ್ನಡೆಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ನಮ್ಮ ಕಾರ್ಯಕರ್ತ ಬಂಧುಗಳು ಹೆಚ್ಚಿನಾಗಿ ಪಕ್ಷದಲ್ಲಿ ಹುದ್ದೆಗಳು ಬೇಕು, ತಾಲೂಕ್ ಪಂಚಾಯತ್ ಬೇಕು, ಜಿಲ್ಲಾ ಪಂಚಾಯತ್ ಬೇಕಂತಾರೆ, ಮುನ್ಸಿಪಲ್ ಬೇಕಂತಿದ್ದಾರೆ. ಆದ್ರೆ ಅದೊಂದು ತುಂಬಾ ಬೇಜಾರಾಗುತ್ತೆ. ಈಗ ಕೌನ್ಸಿಲರ್ಗಳು ನಮ್ಮ ಪುರಸಭೆಯಲ್ಲೂ 12-13 ಜನ ಇದ್ದಾರೆ, ಒಬ್ರು ಮಾಡಿ. ಯಾಕಂದ್ರೆ ಇಂಥದ್ದೆಲ್ಲ ಭಾಗವಹಿಸಬೇಕು. ಆಮೇಲೆ ಯಾಕಂದ್ರೆ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು MLA ಮುನ್ಸಿಪಲ್ ಅಧ್ಯಕ್ಷ ಉಪಾಧ್ಯಕ್ಷ ಲೀಡರ್ ಹೇಳಕ್ಕಾಗಲ್ಲ. ವಾಲಂಟಿಯರ್ ಬರ್ಬೇಕು. ಬಿಜೆಪಿ ಅವ್ರು ನೋಡ್ರಿ, ಒಂದೇ ಒಂದು ಮೆಸೇಜ್ ಹಾಕಿದ್ರೆ 100 ಜನ 500 ಜನ ಇರ್ತಾರೆ. ಮೆಸೇಜ್ಗಳಿಗೆ ಫೋನ್ ಮಾಡಲ್ಲ, ಎಂತದಿಲ್ಲ. ಅದನ್ನು ಬೇಕು ಅಂತ ಹೇಗೆ ಸಾಧ್ಯ ಆಗುತ್ತೆ? ಇಂಟ್ರೆಸ್ಟ್ ಇರೋದು, ರಾಜಕಾರಣ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಇದ್ದವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತೀನಿ. ಯಾಕಂದ್ರೆ ಬಲವಂತದಿಂದ ರಾಜಕಾರಣ ಮಾಡ್ಸಕ್ಕಾಗಲ್ಲ, ಬಲವಂತದಿಂದ ನಾವು ಸರ್ವಿಸ್ ಮಾಡ್ರಿಕ್ಕಾಗಲ್ಲ, ಬಲವಂತದಿಂದ ಹೋಗಿ ಕಾರ್ಯಕ್ರಮಗಳಿಗೆ ಕರೆಯಕ್ಕಾಗಲ್ಲ. ಅರ್ಥ ಮಾಡ್ಕೋಬೇಕು. ಗ್ರೂಪ್ಗಳಲ್ಲಿ ಮೆಸೇಜ್ಗಳೊಳಗೆ ಸುಮಾರು ಜನ ಕಾರ್ಯಕರ್ತರು ಬರಬೇಕು. ಅತಿ ಶೀಘ್ರದಲ್ಲೇ ಈಗ ನಮ್ಮದು ನೋಡ್ರಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಹಂಚಿಕೊಂಡು ಅಧಿಕಾರ ಹಂಚಿಕೆ ಮನೋಭಾವ ನಮ್ಮಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಾವೆಲ್ಲ ಸಜ್ಜಾಗಬೇಕು. ಈಗೇನು ಘೋಷಣೆಯಾದಂತಹ ತುಮಕೂರು ಡೈರಿ ಎಲೆಕ್ಷನ್ ಇದೆ. ನಮ್ಮ ಮುಖಂಡರುಗಳೆಲ್ಲ ಮಾನ್ಯ ಚಂದ್ರಶೇಖರ್ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕಂತ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ತಾವೆಲ್ಲರೂ ನಿಮ್ಮ ಸೊಸೈಟಿಗಳಲ್ಲಿ ಪ್ರಾಮಾಣಿಕವಾಗಿ ಈಗ ಏನು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ನಿಮಗೆ ಮನವಿ ಮಾಡ್ತಾ, ನಾವು ಯಾವುದು ಸೋಲಂಗಿಲ್ಲ. ಮುಂದಿನ ದಿನಗಳಲ್ಲಿ ಔಟ್ ಆಫ್ ಔಟ್ ಬೆಳಿಲೇಬೇಕಂತ. ಯಾಕಂದ್ರೆ ರಾಜಕಾರಣ ಬದಲಾವಣೆ ಬಯಸೋಣ, ಒಳ್ಳೊಳ್ಳೆ ಯುವಕರಿಗೆ ಮುದುಕರೋಣ, ಪ್ರಾಮಾಣಿಕರಿಗೆಲ್ಲ ಅಧಿಕಾರ ಕೊಡೋಣ. ಆ ನಿಟ್ಟಿನಲ್ಲಿ ಪಕ್ಷನೂ ಬಲಪಡಿಸಬೇಕು, ಪ್ರಾಮಾಣಿಕರ ಸೇವೆ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವುಗಳು ಕೆಲವು ಬೇಜಾರಾಗಿದ್ರ, ನಮಗಿನ್ನೂ ಏನೋ ಸರ್ಕಾರದ ಸೌಲಭ್ಯಗಳು ಸಿಕ್ಕಿರಲಿ, ಏನು ಕೆಲವೇ ದಿನಗಳಲ್ಲಿ ಹಂತ ಹಂತವಾಗಿ ಅನುದಾನನೂ ಬಿಡುಗಡೆ ಆಗಿದೆ. ಅತಿ ಶೀಘ್ರದಲ್ಲಿ ಚುನಾವಣೆಯನ್ನು ಘೋಷಣೆ ಆಗುವ ಸಂಭವ ಜಾಸ್ತಿ ಇದೆ. ಯಾಕಂದ್ರೆ ಎಲ್ಲಲ್ಲಿ ಮಾತುಕತೆಗಳಾಗ್ತಾ ಇದ್ದಾರೆ. ಹಾಗಾಗಿ ಪಕ್ಷ ಸದೃಢವಾಗಿರ್ಬೇಕು. ಬಿಜೆಪಿ JDS ಅವ್ರನ್ನ ಕೆಟ್ಟಾಕ್ಬಿಡ್ಬೇಕು. ನಾವು ಈ ಸಲ ಯಾವುದೇ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಕ್ಕೆ ಬಿಡಬಾರದು ಅಂತ ತಾವೆಲ್ಲ ಮುಖದಿಂದ ಮಾಡಬೇಕು. ತಾಲೂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಆಶೀರ್ವಾದ ಏನು, ನಿಮ್ಮ ತಮ್ಮನು ಅಣ್ಣ ಏನ ಅಂತ ಹೇಳ್ರಿ, ನನಗೆ ಆಶೀರ್ವಾದ ಮಾಡಿ ನೀವು ಗೆಲ್ಲಿಸಿದ್ದೀರಾ. ಪ್ರಾಮಾಣಿಕವಾಗಿ ತಾಲೂಕಿನ ಜನರ ಸೇವೆ ಋಣ ತೀರಿಸಲಿಕ್ಕೆ ನಾನು ನಮ್ಮ ತಂದೆಯವರನ್ನು ವಿಶ್ವನಪ್ಪನವರು ಸದಾ ಪರವಾಗಿರ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆ ಅಂಗವಾಗಿ ಏನು ನಮ್ಮ ತಾಲೂಕು ಅಧ್ಯಕ್ಷರುಗಳು ಕಳೆದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ